ಡಾಕ್ಟ್ರುಗಳು ಇಂಜಿನಿಯರ್ ಆಗಿದ್ದಾರೆ ಮೇಡಮ್. ನಮಗೆ ಗುರು ಸಿಕ್ಕಲ್ಲ ಮೇಡಮ್. ನಮ್ಮ ಅಂಗನವಾಡಿಗಳಲ್ಲಿ ಓದಿದ ಮಕ್ಕಳು ನಮಗೆ ಗುರು ಸಿಕ್ಕಲ್ಲ. ಅದನ್ನು ಕೆಲವು ಮಕ್ಕಳು ತಿನ್ನಲ್ಲ, ತಿಂದರೆ ಭೇದಿ ಆಗುತ್ತೆ ಅಂದ್ಬಿಟ್ಟು ಕೆಲವು ಮಕ್ಕಳು ವಾಪಸ್ ಹೋಗ್ತಾರೆ. ಭಾರತದ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪರಿಕಲ್ಪನೆಯಲ್ಲಿ ಮೂಡಿಬಂದಿರುವಂತಹ ಅಂಗನವಾಡಿ ಯೋಜನೆಗೆ ಇಂದು ಸುವರ್ಣ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಟೀಚರ್ಸ್ಗಳು ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪರಿಕಲ್ಪನೆಯಲ್ಲಿ ಮೂಡಿಬಂದಿದ್ದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 3 ಐತಿಹಾಸಿಕ ಯೋಜನೆಗಳು ಅದ್ದೂರಿಯಾಗಿ ಲೋಕಾರ್ಪಣೆಯಾಗಿವೆ. ಈ ಐತಿಹಾಸಿಕ ಕ್ಷಣವು ರಾಜ್ಯದ ಮಹಿಳಾ ಸಬಲೀಕರಣದ ಕನಸುಗಳಿಗೆ ಮತ್ತಷ್ಟು ಶಕ್ತಿ ತುಂಬಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ 3 ಯೋಜನೆಗಳಿಗೆ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಅನಾವರಣಗೊಂಡ ಮೊದಲ ಪ್ರಮುಖ ಯೋಜನೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಯೋಜನೆ. ಈಗಾಗಲೇ ಸುಮಾರು 1,24,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಯಶಸ್ವಿಯಾಗಿ ತಲುಪುತ್ತಿರುವ ಪ್ರಮುಖ ಕಾರ್ಯಕ್ರಮಗಳ ಮುಂದುವರಿಕೆಯೇ ಈ ಸಹಕಾರಿ ಸಂಘದ ಯೋಜನೆಯಾಗಿದೆ. ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ನೀಡಲು ಮತ್ತು ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡಲು ಸರ್ಕಾರವು ಈ ಸಂಘಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಲು ಮುಂದಾಗಿದೆ. ಇದು ಮಹಿಳೆಯರು ಕೇವಲ ಫಲಾನುಭವಿಗಳಾಗುವುದನ್ನು ಮೀರಿ ಉದ್ಯಮಿಗಳಾಗಿ ಬೆಳೆಯಲು ಸರ್ಕಾರ ನೀಡಿದ ದೊಡ್ಡ ಅವಕಾಶ ಎಂದು ಪರಿಗಣಿಸಲಾಗಿದೆ. ಎರಡನೇ ಮಹತ್ವಾಕಾಂಕ್ಷಿ ಯೋಜನೆ ಅಕ್ಕ ಪಡೆ. ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಈ ಪಡೆಯು ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಈ ಅಕ್ಕ ಪಡೆ ಮಹಿಳೆಯರ ಭದ್ರತೆಗಾಗಿ 24x7 ಕಾರ್ಯನಿರ್ವಹಿಸಲಿದೆ. ತಾಯಿ, ತಂಗಿ, ಮಗಳ ಸುರಕ್ಷತೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರು ನಿರ್ಭೀತಿಯಿಂದ ಬದುಕಲು ಮತ್ತು ಕೆಲಸ ಮಾಡಲು ಬೇಕಾದ ಭದ್ರತಾ ವಾತಾವರಣವನ್ನು ನಿರ್ಮಿಸಲು ಈ ವಿಶೇಷ ಪಡೆಯನ್ನು ಅನಾವರಣಗೊಳಿಸಲಾಗಿದೆ ಎಂದು ಘೋಷಿಸಿದರು. ಮಹಿಳೆಯರ ರಕ್ಷಣೆ, ಅವರ ಭದ್ರತೆಗೋಸ್ಕರ ಈ ಅಕ್ಕ ಪಡೆ ಕೆಲಸ ಮಾಡುತ್ತದೆ. ಇದನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಮತ್ತೆ ಅವರ ಘೋಷಣೆಯನ್ನು ಕೂಡ ಮಾಡಿದ್ದೇನೆ. ತಳಮಟ್ಟದ ಸಮುದಾಯದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ಅಂಗನವಾಡಿ ಕೇಂದ್ರಗಳಲ್ಲಿ LKG ಮತ್ತು UKG ತರಗತಿಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ. ನಾವು ಎಲ್ಲರಂತೆ ಮುಂದೆ ಬರ್ಬೋದು. ನಮ್ಮನ್ನು ಕೇವಲ ನೋಡ್ತಿದ್ರಲ್ವಾ, ಈಗ ಈ ಥರ LKG UKG ಮಾಡಿದಾಗ ಪೋಷಕರು ಇಂಟ್ರೆಸ್ಟಾಗಿ ಕಳಿಸ್ಕೊಡ್ತಾರೆ ಮಕ್ಕಳನ್ನ. ನಮಗೂ ಒಂಥರ ಖುಷಿ ಇರುತ್ತೆ, ಒಂದು ವ್ಯಾಲ್ಯೂ ಇರುತ್ತಲ್ವಾ. ಮಾನ್ಯ ಮುಖ್ಯಮಂತ್ರಿಯವರು ಏನು ಘೋಷಣೆ ಮಾಡಿದ್ರು ಅದರಲ್ಲಿ ನಮ್ಮ ಕಲಬುರಗಿಯಲ್ಲಿ 300 ಕೇಂದ್ರಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಕೂಡ ಒಂದು VC ಮೂಲಕ ಇವತ್ತು ತಾವು ನೋಡಿದ್ರಿ, ಅಲ್ಲಿ ನಮ್ಮ ಕಲಬುರಗಿ ಗ್ರಾಮೀಣದ ಕುರುಕೋಟ ಅಂತೇಳಿ ಅಂಗನವಾಡಿ 1ನೇ ಕೇಂದ್ರದಲ್ಲಿ ನಾವು ಇನಾಗ್ರೇಷನ್ ಇಲ್ಲಿ ಆಗಿದೆ ಮೇಡಮ್. LKG UKG ಸ್ಟಾರ್ಟ್ ಆಗಿದೆ. ನಾವು ಮುಂದಿನ ದಿನಗಳಲ್ಲಿ ಕೂಡ ನಾವು UKG LKG ಏನು ಮಕ್ಕಳು ಬೇರೆ ಮೌಂಟನ್ಸರಿ ಸ್ಕೂಲಿಗೆಲ್ಲ ಹೋಗ್ತಿದ್ರಲ್ಲ, ಅದನ್ನು ಎಲ್ಲ ಮಕ್ಕಳು ರಿಟರ್ನ್ ಆಗಿ ಅಂಗನವಾಡಿ ಥರ ಮುಖ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಾವು ಇದಕ್ಕಿಂತ ಮುಂಚೆ ನಾವು KKRDBಯಲ್ಲಿ ಶಾಲಾಪೂರ್ವ ಶಿಕ್ಷಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹಂತ ಹಂತವಾಗಿ ಎಲ್ಲ ಟ್ರೈನಿಂಗ್ ಆದಮೇಲೆ ನೀವು ಒಂದು ಸಲ ಕಲಬುರಗಿಗೆ ನೋಡಿಬಿಟ್ರೆ, ಅಂಗನವಾಡಿ ಕೇಂದ್ರದಲ್ಲಿ ನೋಡಿಬಿಟ್ರೆ ನಾವು ಎಲ್ಲ ನಮ್ಮ ಸೂಪರ್ವೈಸರ್ಸು, ಟೀಚರ್ಸು ಎಲ್ಲನೂ ಏನು UKG LKG ಶಿಕ್ಷಣ ಕೊಡಬೇಕು ಆಲ್ರೆಡಿ ಮಕ್ಕಳು ಕೊಟ್ಟು ಬಿಟ್ಟಿದ್ದೀವಿ. ಇದು ದೇಶದಲ್ಲಿಯೇ ಒಂದು ಐತಿಹಾಸಿಕ ಹೆಜ್ಜೆಯಾಗಿದ್ದು ಪ್ರತಿ ಮಗುವಿನ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಪ್ರಾಯೋಗಿಕ ಕಾರ್ಯಕ್ರಮ ಎಂದು ಹೇಳಲಾಗಿದೆ. ಈ ಹೊಸತನಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಸಂತಸ ವ್ಯಕ್ತಪಡಿಸಿದ್ದು, ಇಷ್ಟು ದಿನ ಆರೈಕೆ ಮತ್ತು ಪೋಷಣೆ ನೀಡುತ್ತಿದ್ದ ಕೇಂದ್ರಗಳು ಇನ್ನು ಮುಂದೆ ಅಧಿಕೃತವಾಗಿ ಶಿಕ್ಷಣ ಕೇಂದ್ರಗಳಾಗಿಯೂ ಕಾರ್ಯನಿರ್ವಹಿಸಲಿದೆ. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕೆಲವು ಸಮಸ್ಯೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಮೊದಲು ಕಡಲೆ ಬೀಜ ಚಿಕ್ಕಿ ಕೊಡುತ್ತಿದ್ರು, ಆದರೆ ಈಗ ಪುಷ್ಟಿ ಬರುತ್ತಿದೆ. ಕೆಲವು ಮಕ್ಕಳು ಅದನ್ನು ತಿನ್ನಲು ಇಷ್ಟಪಡುವುದಿಲ್ಲ ಮತ್ತು ತಿಂದರೆ ಬೇದಿಯಾಗುವ ಸಾಧ್ಯತೆ ಇದೆ. ಚಿಕ್ಕಿ ಮಿಠಾಯಿಯಂತೆ ಇರುವುದರಿಂದ ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ ಎಂದು ಕೆಲ ಅಂಗನವಾಡಿ ಕಾರ್ಯಕರ್ತರು ಅಭಿಪ್ರಾಯಪಟ್ಟರು. ಕಡಲೆ ಬೀಜ ಚಿಕ್ಕಿ ಕೊಡ್ತಾಯಿದ್ರು ಮೇಡಮ್, ಅದೇ ಕೊಟ್ಟರು ಸರಿ. ಇವಾಗ ಪುಷ್ಟಿ ಅಂತ ಕೊಡ್ತಾರೆ, ಮಿಲೆಟ್ ಲೆಡ್ಡು ಅಂತ. ಅದನ್ನು ಕೆಲವು ಮಕ್ಕಳು ತಿನ್ನಲ್ಲ, ತಿಂದರೆ ಬೇದಿ ಆಗುತ್ತೆ ಅಂದ್ಬಿಟ್ಟು ಕೆಲವು ಮಕ್ಕಳು ವಾಪಸ್ ಹೋಗ್ತಾವ್ರೆ. ಅದಕ್ಕೆ ಚಿಕ್ಕಿ ಅಂದರೆ ಸ್ವಲ್ಪ ಮಿಠಾಯಿ ಥರ, ಅಂಗಡಿ ಮಿಠಾಯಿ ಥರ ಕಾಣುತ್ತೆ. ಅವೆಲ್ಲ ಇಷ್ಟಪಟ್ಟು ಮಕ್ಕಳು ತಿಂತವೆ. ಅದಕ್ಕೆ ಮಕ್ಕಳೆಲ್ಲ ಜಾಸ್ತಿ ಬರೋಕ್ಕೆ ಇದಾಗುತ್ತಿರುತ್ತೆ. ಪೌಷ್ಟಿಕಾಂಶದ ಕೊರತೆ ಆ ಥರದ್ದು ಏನಿಲ್ಲ. ಏನು ಸರ್ಕಾರದ ಮಾರ್ಗದರ್ಶನ ಇದೆಯೋ ಅದೇ ಥರ ಎಲ್ಲ ಅಂಗನವಾಡಿಗಳಿಗೂ ಆಹಾರ ಸರಬರಾಜಾಗುತ್ತೆ. ಎಲ್ಲ ಅಂಗನವಾಡಿಗಳಲ್ಲೂ ಏನು ನಾವು ಮಾನದಂಡ ಪೌಷ್ಟಿಕ ಅಂಶನ ಕಂಡುಹಿಡಿಯೋಕೆ ಮಾಡ್ಕೋತೀವೋ, ತೂಕ, ಅಳತೆ, ಎತ್ತರ ಅವೆಲ್ಲನೂ ಮಾಡ್ತಾಯಿದ್ವಿ. ಮತ್ತು ಏನು ಕೊಡಬೇಕು ಅಂತ ಆದೇಶಗಳಿದೆಯೋ ಅದನ್ನೆಲ್ಲನೂ ಪೌಷ್ಟಿಕಾಂಶಗಳನ್ನ ಕೊಡ್ತಾಯಿದ್ವಿ. ಆ ಥರದ್ದೆಲ್ಲೂ
ಧೋರಣೆಗಳು ನಮಗೆ ಕಂಡು ಬಂದಿಲ್ಲ. ಪೋಷಕ್ ಟ್ರ್ಯಾಕರ್ ಆ್ಯಪ್ನಲ್ಲಿ ಆನ್ಲೈನ್ ಕೆಲಸ ಮಾಡಲು ಕಷ್ಟವಾಗುತ್ತದೆ, ಏಕೆಂದರೆ ತಾವು SSLC ಓದಿ ಆಗಿನ ಕಾಲದಲ್ಲಿ ಟೀಚರ್ ಆದವರು. ಹೀಗಾಗಿ ಮೊಬೈಲ್ ಕೆಲಸವನ್ನು ಕಡಿಮೆ ಮಾಡಬೇಕು ಎಂದು ಕೆಲ ಕಾರ್ಯಕರ್ತರು ಸರ್ಕಾರಕ್ಕೆ ವಿನಂತಿಸಿದರೆ, ಈಗ ಸಾಕಷ್ಟು ಮಕ್ಕಳು ಅಂಗನವಾಡಿಗೆ ಬರುತ್ತಿರುವುದರಿಂದ ಅಂಗನವಾಡಿ ಸಹಾಯಕರಿಗೆ ಗೌರವಧನವನ್ನು ಹೆಚ್ಚಿಸಬೇಕು ಎಂದು ಕೆಲವರು ಅಭಿಪ್ರಾಯಪಟ್ಟರು. ಇವಾಗ ಕೆಲವರೆಲ್ಲ ನಾವು ಎಜುಕೇಷನ್ ಎಲ್ಲ SLCನೇ ಇದ್ದೀವಿ, ಮೊಬೈಲಲ್ಲೇ ಎಲ್ಲ ಆನ್ಲೈನಲ್ಲೇ ಮಾಡಬೇಕು ಅಂದಾಗ ನಮ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಇವಾಗ ನನಗೆ ಆಗಿದೆ, 2 ಕಡೆ ಇನ್ಚಾರ್ಜ್ ಮಾಡ್ತಾಯಿದ್ದೀವಿ, 2 ಕಡೆದೂ ಬುಕ್ಸು ಬರಿಬೇಕಾಗಿತ್ತು. ಇವಾಗ ಕೆಲವರು ರಿಜಿಸ್ಟರ್ ಎಲ್ಲ ಕಡಿಮೆ ಮಾಡೋರು, 9 ರಿಜಿಸ್ಟರ್ ಕಡಿಮೆ ಮಾಡಿದ್ದಾರೆ. ಇವಾಗ ಉಳಿದವೆಲ್ಲ ರಿಜಿಸ್ಟ್ರೂ ಮಾಡಬೇಕು, ಬರಿಬೇಕು. ಮತ್ತು ಇವು ಮೊಬೈಲಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ, ಮೊಬೈಲ್ದು ಜಾಸ್ತಿ ಕೆಲಸ ಇದೆ ಮೇಡಮ್. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ 75 ವರ್ಷದ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ತಮ್ಮ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕಿಕೊಂಡರು. 1982ರಲ್ಲಿ 125 ಸಂಬಳಕ್ಕೆ ಕೆಲಸಕ್ಕೆ ಸೇರಿದ್ದೆ. 2013ರಲ್ಲಿ ನಿವೃತ್ತಿ ಹೊಂದುವಾಗ ಕೇವಲ 5,000 ವೇತನ ಇತ್ತು. ಅಂಗನವಾಡಿಗೆ ಹೋಗುವಾಗ ಲಾರಿ ಹತ್ತು ಹೋಗಬೇಕಿತ್ತು. ಆಗಿನ ಶಾಲೆಗಳಲ್ಲಿ ಉತ್ತಮ ಪೌಷ್ಟಿಕ ಆಹಾರ ಸಿಗುತ್ತಿತ್ತು, ಆದರೆ ಈಗಿನ ಪೌಷ್ಟಿಕ ಆಹಾರ ರೆಡಿಮೇಡ್ ಆಗಿ ಬರುತ್ತದೆ ಎಂದು ತಿಳಿಸಿದ್ರು. ಫಸ್ಟ್ ಅಪಾಯಿಂಟ್ಮೆಂಟ್ 1983 ರಾಗಿಹಳ್ಳಿಯಲ್ಲಿ. ಹೇಗಿತ್ತು ಆಗಿನ? ಅಯ್ಯೋ, ಅವಾಗ ಅಂದರೆ ಲಾರಿ ಹತ್ಕೊಂಡು ಹೋಗ್ಬಿಡ್ಬೇಕಾಯ್ತು. ಟಾರ್ ರೋಡ್ ಕೂಡ ಇಲ್ಲ, ಕಲ್ಲು ಜಲ್ಲಿ ರೋಡು. 125 ರೂಪಾಯಿ ಸಂಬಳ ಅವಾಗ. ಸಾಗರ ಪೋಲ್ ಅಂದರೆ ಆಟೋದವ್ರು ಬರ್ತಾ ಇರಲಿಲ್ಲ ಅಂತ ಫಾರೆಸ್ಟ್ ಏರಿಯಾದಲ್ಲಿ ವರ್ಕ್ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಮೇಡಮ್. ಅವಾಗ ಕೊಡ್ತಾ ಇದ್ದಿದ್ದು ರೇಷನ್, ಇವಾಗ ಕೊಡ್ತಾ ಇಲ್ಲ. ಇವಾಗ ಏನಿಲ್ಲ, ಏನೋ ಪ್ಯಾಕೆಟ್ಸ್ ರೆಡಿಮೇಡ್ ಕೊಡ್ತಾರೆ, ಮಕ್ಕಳಿಗೆ ಏನು ಇದಾಗಿಲ್ಲ ಮೇಡಮ್. ಮುಂಚೆ ಎಲ್ಲಿಂದ ಬರ್ತಿದ್ದದಲ್ಲ ಆಹಾರ? ನಾವು ಅನೇಕಲ್ಲಿಂದನೇ ರೇಷನ್ ಎಲ್ಲ ಗೋಡೌನಿಂದ ನಾವೇ ಹಾಕೊಂಬರ್ತಿದ್ವಿ ಸಪ್ಲೈ. ಆಮೇಲೆ ಊರಿನವ್ರು ಬಂದು ಗಾಡಿ ಕಟ್ಕೊಂಡ್ಬಂದು ಇದು ಮಾಡ್ತಾ ಇದ್ರು ಮೇಡಮ್. ಆಮೇಲೆ ಇವಾಗೆಲ್ಲ ನಾವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿ ಎಲ್ಲ ಗಲಾಟೆ ಮಾಡಿದ್ದಕ್ಕೆ ಇವಾಗ ಎಲ್ಲ ಪ್ರತಿಯೊಂದು ಅಂಗನವಾಡಿಗಳಿಗೆ ಬರೋ ಹಂಗಾಗತ್ತೆ ಮೇಡಮ್. ಇವಾಗ ತಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಇಂದು ಡಾಕ್ಟರ್, ಇಂಜಿನಿಯರ್ ಆಗಿರುವುದಕ್ಕೆ ತೃಪ್ತಿ ಇದೆ. LKG ಮತ್ತು UKG ಆರಂಭಿಸಿರುವುದು ನಿಜಕ್ಕೂ ಉತ್ತಮವಾಗಿದೆ. ಇದರಿಂದ ಪೋಷಕರು ಸಂತೋಷದಿಂದ ಮಕ್ಕಳನ್ನು ಕಳಿಸುತ್ತಾರೆ. ಆದರೆ ಮೂಲಭೂತ ಸೌಕರ್ಯ ಮತ್ತು ಹೆಚ್ಚಿನ ಸೌಲಭ್ಯ ನೀಡಬೇಕು ಎಂದು ಮತ್ತೊಬ್ಬ ಕಾರ್ಯಕರ್ತರು ಅಭಿಪ್ರಾಯಪಟ್ಟರು. ಡಾಕ್ಟ್ರುಗಳು, ಇಂಜಿನಿಯರ್ ಆಗಿದ್ದಾರೆ ಮೇಡಮ್. ನಮಗೆ ಗುರು ಸಿಕ್ಕಲ್ಲ ಮೇಡಮ್. ನಮ್ಮ ಅಂಗನವಾಡಿಗಳಲ್ಲಿ ಓದಿದ ಮಕ್ಕಳು ನಮಗೆ ಗುರು ಸಿಕ್ಕಲ್ಲ. ಅವರೇ ಗುರ್ತಿಟ್ಕೊಂಬಂದು ಮಾತಾಡಿಸಿ, ಸ್ವೀಟ್ ಎಲ್ಲ ಕೊಡಿಸಿ ಮಾತಾಡ್ಸ್ಕೊಂಡು ಹೋಗ್ತಾರೆ ಮೇಡಮ್. ಕಾಫಿ ಎಲ್ಲ ಕೊಡಿಸಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಈಗ ಪ್ರೈವೇಟಿಗೆ ಸೇರಿಸೋದ್ ಬದಲಾಗಿ ಅಂಗನವಾಡಿಗಳಿಗೆ ಕಳಿಸಿದ್ರೆ ಇಲ್ಲೇ ಇಂಪ್ರೂವ್ ಆಗುವಂಥ ಮೂಮೆಂಟ್ಸ್ಗಳಿದೆ. ನಮಗೆ ಹೆಚ್ಚಿನ ಸೌಲಭ್ಯ ಮುಂದೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ. ನಮಗೂ ಖುಷಿ ಇದೆ ಇದರಿಂದ. ಸೌಕರ್ಯಗಳು ಬೇಕು ನಮಗಿನ್ನ. ಇನ್ನು ಈಗ ಮೆಟೀರಿಯಲ್ಸ್ಗಳು ಬೇಕು ಅಂಗನವಾಡಿಗೆ, ಮತ್ತು ಬಿಲ್ಡಿಂಗು ಕೆಲವು ದುರಸ್ತಿ ಇದೆ, ಅದು ನಡೀತಾ ಇದೆ. ಈಗ ಸೌಕರ್ಯನ ಒದಗಿಸ್ಕೊಡ್ತಾ ಇದ್ದಾರೆ. ಅದು ಮುಂದೆ ಅದು ಚಾಲನೆ ಇದ್ದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ಯುನಿಕ್ ಆಗಿ ಪೇಟ ಧರಿಸಿ ಈ ಸುವರ್ಣ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಾವೆಲ್ಲ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಿಂದ ಒಂದು ಯುನಿಕ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಒಂದು ಪ್ರೀ ಪ್ಲ್ಯಾನ್ ಮಾಡಿ ಎಲ್ಲರೂ ಒಂದು ಯುನಿಕ್ ಆಗಿ ಕಾಣೋಣ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ವರ್ಕರ್ಸು, ನಮ್ಮೆಲ್ಲ ಸೂಪರ್ವೈಸರ್ಸ್ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗದವರು ಒಂದು ಪ್ಲ್ಯಾನ್ ಮಾಡಿ ಹಾಕ್ಕೊಂಡಿದ್ದೀವಿ. ಬೆಂಗಳೂರಿನ ಅರಮನೆ ಮೈದಾನ ಕೇವಲ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರಲಿಲ್ಲ, ಬದಲಿಗೆ ಅದು ಕರ್ನಾಟಕದ ಪ್ರತಿ ಮಹಿಳೆಯರ ಸಬಲೀಕರಣ, ಸುರಕ್ಷತೆ ಮತ್ತು ಮಕ್ಕಳ ಶಿಕ್ಷಣದ ಹೊಸ ಯುಗಕ್ಕೆ ನಾಂದಿ ಹಾಡಿತು. ಗೃಹಲಕ್ಷ್ಮಿ, ಅಕ್ಕಪಡೆ ಮತ್ತು LKG, UKG ಈ 3 ಕ್ರಾಂತಿಕಾರಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಹೊಸ ಬೆಳಕನ್ನು ಚೆಲ್ಲಿವೆ. ಅಂಗನವಾಡಿಗೆ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮಹಿಳೆಯರಿಗಾಗಿ 3 ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಸ್ಗಳು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಎಲ್ಲರೂ ಭಾಗವಹಿಸಿದರು. ಈ ಯೋಜನೆಯಿಂದಾಗಿ ಬಹಳಷ್ಟು ಮಹಿಳೆಯರು ಸಬಲೀಕರಣಕ್ಕೆ ನಮಗೆ ತುಂಬ ಹೆಲ್ಪ್ ಆಗಿದೆ, ಈ ಯೋಜನೆ ತುಂಬ ಉಪಯುಕ್ತವಾಗಿದೆ ಅಂತ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆ ಪೂರ್ಣಿಮಾ ಪೆರಣಂಕಿಲ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.